ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ರವೀಂದ್ರ ಕಲಾ ಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭೋತ್ಸವ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ. ಹಿರಿಯ ನಟರಾದ ಸುಂದರ್ ರಾಜ್ರವರಿಂದ ಸಾಹಿತ್ಯ ಹಾಗೂ ಸಮಾಜ ಸೇವಾ ಕ್ಷೇತ್ರದಿಂದ ಹಿರಿಯ ಸಾಹಿತಿಗಳು, ಸಮಾಜ ಸೇವಕರು ಆದ ಶ್ರೀ ನಾಗಶಂಕರ್ ಅವರಿಗೆ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ. ನನ್ನ ಹೆಸರು ನಾಗಶಂಕರ್ ಅಂತೇಳಿ ಪಾವಗಡ ತಾಲೂಕಿನ ಕಟ್ಟಾಪುರ ಗ್ರಾಮದ ನಿವಾಸಿ. ನಾನು ಪ್ರೌಢ ಶಿಕ್ಷಣದಿಂದಲೇ ನಾನು ಒಬ್ಬ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದು, ಈಗ ರಾಜ್ಯ ಮತ್ತು ರಾಜ್ಯದಲ್ಲಿ ಅನೇಕ ಪ್ರಶಸ್ತಿಗಳನ್ನು ನಮಗೆ ಗುರುತಿಸಿ ನನಗೆ ಸನ್ಮಾನ ಕಾರ್ಯಕ್ರಮಗಳಲ್ಲಿ ನಮಗೆ ಆಹ್ವಾನ ಕೊಟ್ಟು ನಮಗೆ ಸತ್ಕರಿಸ್ತಾರೆ. ಇದೇ ರೀತಿ ನನ್ನ ಜೀವನದಲ್ಲಿ ನಾನು ಕಂಡಂತಹ ನೇರು ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರು, ಆಮೇಲೆ ರಘುವೀರ್ ಸರ್ ಮತ್ತು ಅನೇಕರು ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನದು ಒಂದು ಕೊಡುಗೆ ಅಂದ್ಬಿಟ್ಟು ನಾನು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಕವನ ಮತ್ತು ಈ ಜಾನಪದ ಗೀತೆ ಹಾಗೂ ಭಾವಗೀತೆ ಮುಂತಾದವುಗಳನ್ನು ನಾನು ರೂಢಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಥರ ನನಗೂ ಆಶೀರ್ವಾದ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ನನಗೆ ಉನ್ನತ ಸ್ಥಾನವನ್ನು ಪಡೀಲಿಕ್ಕೆ ಆ ದೇವರ ಕೃಪೆ ನನಗೆ ಅನುಕೂಲಕರವಾಗಲಿ ಅಂತ ಹೇಳೋದು ಈ ಸಂದರ್ಭದಲ್ಲಿ ಬಯಸ್ತಾರೆ. ಮುಂದೆ ಇನ್ನೂ ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀವಿ? ಮುಂದೆ ಏನು ನಾವು ಇದುವರೆಗೂ ನಾವು ಸಾಹಿತ್ಯದಲ್ಲಿ ಕೃಷಿಯಲ್ಲಿ ನಾನು 36 ಕವನಗಳನ್ನು ಹಾಗೂ 15 ಪ್ರಶಸ್ತಿಗಳನ್ನು, ರಾಜ್ಯಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ. ಹಾಗೆಯೇ ಮುಂದೆ ನನ್ನ ಜೀವನದಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಆಸೆ ಇದೆ. ಒಂದು ನನ್ನದೇ ಆಗಿರುವಂತಹ ಸ್ವಂತ ಕವನ ಸಂಕಲನ ಹಾಗೂ ಕಾದಂಬರಿಯನ್ನು ಬಿಡುಗಡೆ ಮಾಡಬೇಕನ್ನುವಂಥ ಉದ್ದೇಶ ಇದೆ. ಇದೇ ವರ್ಷದಲ್ಲಿ ನವೆಂಬರ್ ತಿಂಗಳ ಒಳಗೆ ಆ ಒಂದು ಕಾರ್ಯಕ್ರಮವು ಇಂದು ರಘುವೀರ್ ಅವರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಯನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ನನಗೆ ವಿಶೇಷ ಅತಿಥಿಯಾಗಿ ಆಹ್ವಾನ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗಣ್ಯ ಹಿರಿಯರು ಚಿತ್ರರಂಗದ ಅನೇಕರು ಆಗಮಿಸಿದರು. ಅದರಲ್ಲಿ ಸುಂದರ್ ರಾಜ್ ಸರರು ಖ್ಯಾತ ಚಿತ್ರಕಲಾ ನಟರು. ಅವರ ಸಮ್ಮುಖದಲ್ಲಿ ನನಗೆ ಈ ಸಂದರ್ಭದಲ್ಲಿ ನನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಮಾಡಿರುವಂತಹ ಸಾಧನೆಯನ್ನು ಗುರುತಿಸಿ ಸನ್ಮಾನವನ್ನು ಮಾಡಿದ್ದಾರೆ. ಇದಕ್ಕೆ ನಾನು ಅವರಿಗೆ ಆಭಾರಿಯಾಗಿ ಶಿರೋಣಿಯಾಗಿ ಅದರ ಮೀಟಿಂಗ್ ನಡೀತಾ ಇದೆ. ಸೊ ಮೀಟಿಂಗಲ್ಲಿ ನಾನು ನಮ್ಮ ಅಧ್ಯಕ್ಷರು ಜಯಮಾಲ ಅವರು ಬರಬೇಕಾಗಿತ್ತು. ಅವರು ಮಧ್ಯಾಹ್ನ ಬರ್ತೀನಿ ಇದು ಆಗಲಿಲ್ಲ. ಇವತ್ತು ಜನ ಬರ್ತಾನೇ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಅದ್ರ ಜೊತೆಗೆ ನನ್ನ ಶ್ರೀಮತಿ ಕನಕಪುರದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಾಕೊಂಡು ಜೋರು ಮಳೆನಲ್ಲಿ ಅವ್ರು ಬರೋಕ್ಕಾಗಲಿಲ್ಲ. ಸೊ ನಮಗೆ ಕಲಾವಿದರ ಮೇಲೆ ಒಂದು ಪ್ರೀತಿ ಇದೆ. ಇವತ್ತು ನಮ್ಮ ರಘುವೀರು ಬದುಕಿದ್ದಿದ್ರೆ ಷಷ್ಠಿ ಹಬ್ಬವನ್ನು ಮಾಡ್ಕೊತಾ ಇದ್ರು. ಅವರಿಲ್ಲ, ಆದರೆ ಅವರ ನೆನಪಿನಲ್ಲಿ ಕಾರ್ಯಕ್ರಮ ಇದೆ. ಬಹುಶಃ ನನಗೆ ಖುಷಿಯಾಗಿದ್ದ ವಿಚಾರ ಏನಂದರೆ, ಈ ಮಕ್ಕಳು ನೋಡಿ, ಆ ಮಕ್ಕಳಿಗೆ ನಾವ್ಯಾರು ಅಂತ ಗೊತ್ತಿಲ್ಲ, ಆದರೆ ಅವ್ರ ತಂದೆ ತಾಯಂದ್ರಿಗೆ ನಾವ್ಯಾರು ಅಂತ ಗೊತ್ತು. ಮತ್ತು ನಾವೆಲ್ಲ ಮಾಡೋದು ನಮ್ಮ ಮಕ್ಕಳಿಗೋಸ್ಕರ. ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಏನೇ ಇರಲಿ, ನಾವು ಅಂದ್ಕೊಳ್ಳೋದು ನಾನೇನೋ ಕಷ್ಟಪಟ್ಟುಬಿಟ್ಟೆ, ನಾನೇನೋ ತರಕಾರಿ ವ್ಯಾಪಾರ ಮಾಡಿದೆ, ನಾನೇನೋ ಗಾಡಿ ಎಳೆದೆ, ನಾನೇನೋ ಕಸ ಗುಡಿಸ್ದೆ, ಆದರೆ ನನ್ನ ಮಕ್ಕಳು IAS ಆಫೀಸರ್ ಆಗಬೇಕು, ನಮ್ಮ ಮಕ್ಕಳು IPS ಆಫೀಸರ್ ಆಗಬೇಕು, ನಮ್ಮ ಮಕ್ಕಳು ಪೈಲಟ್ ಆಗಬೇಕು ಅನ್ನೋ ಯೋಚನೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇರುತ್ತೆ. ಹಾಗಾಗಿ ಇವತ್ತು ಈ ಒಂದು ವೇದಿಕೆ ನಯನ ರಂಗಮಂದಿರದಲ್ಲಿ, ನಯನ ಅಂದರೆ ಕಣ್ಣು, ಆ ಕಣ್ಣು ಸುಳ್ಳು ಹೇಳಲ್ಲ. ನಾನಿವತ್ತು ಪ್ರತಿಭೆ ನೋಡಿ
ತುಂಬ ಖುಷಿಪಟ್ಟೆ. ಮುಖ್ಯವಾಗಿ ನಾನು ಬಂದಾಗ ಆ ಪುಟ್ಟ ಹುಡುಗಿ ಭರತನಾಟ್ಯಮ್ಮು ಹಾಡ್ತಾ ಇರಬೇಕಾದ್ರೆ ರಾಮದೇವರ ಹಾಡನ್ನು ಹಾಡಿ ಅದಕ್ಕೆ ನೃತ್ಯ ಮಾಡ್ತಾಯಿದ್ರು. ಅಲ್ಲಿ ಟೀಚರು ಕೂತ್ಕೊಂಡು ಅಭಿನಯ ಹೇಳ್ಕೊಡ್ತಾಯಿದ್ರು. ಅಂದರೆ ಏಕಾಗ್ರತೆ ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.